ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ಇವತ್ತು ಮೊಡವೆ ತುಂಬಾ ಕಾಮನ್ ಆಗಿದೆ. ಹದಿಹರೆಯದ ಯುವತಿಯರಲ್ಲಿ ಮೊಡವೆ ಕಂಡುಬರ್ತಾ ಇದೆ, ಯುವಕರಲ್ಲೂ ಮೊಡವೆ ಕಂಡುಬರ್ತಾ ಇದೆ. ಮೊಡವೆಯನ್ನು ಕಡಿಮೆ ಮಾಡುವಂಥ ಸರಳ ಉಪಾಯಗಳನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಹಳ ಸುಲಭವಾದಂಥ ಉಪಾಯಗಳು. ಒಂದನೇದು ಆಹಾರದಲ್ಲಿ ಬದಲಾವಣೆ. ಹಣ್ಣು ತರಕಾರಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಮೊಳಕೆ ಕಾಳುಗಳು ಇವುಗಳನ್ನು ಜಾಸ್ತಿ ಸೇವಿಸಬೇಕು. ಎರಡನೇದು ನೀರು ಜಾಸ್ತಿ ಕುಡಿಬೇಕು. ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಹಾಗೇನೆ ಸರಳವಾದಂತಹ ಮನೆ ಮದ್ದುಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಜುಗಡ್ಡೆಯನ್ನು ತೆಗೆದುಕೊಂಡು ಅದ್ರ ಐಸನ್ನು ತೆಗೆದುಕೊಂಡು ಮಸಾಜ್ ಮಾಡೋದ್ರಿಂದ ಮೊಡವೆ ಇಮಿಡಿಯೇಟ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಟೂತ್ ಪೇಸ್ಟ್ ಬರುತ್ತಲ್ಲ, ನಿಮ್ಮ ಆಯುರ್ವೇದಿಕ್ ಟೂತ್ ಪೇಸ್ಟ್ಗಳೆಲ್ಲ ಬರುತ್ತಲ್ಲ, ಆ ಟೂತ್ ಪೇಸ್ಟ್ ಅನ್ನ ಮೊಡವೆಯಲ್ಲಿರುವಂತಹ ಒಂದು ಭಾಗಕ್ಕೆ ಹಚ್ಚಿ ಒಂದು 5 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಈ ಒಂದು ಮೊಡವೆ ಕಡಿಮೆ ಆಗ್ಲಿಕ್ಕೆ ಕೆಲವರಲ್ಲಿ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಸೂಟ್ ಆಗತ್ತೆ ಅಂತಲ್ಲ, ಅವರವರ ಪ್ರಕೃತಿಗೆ ಅನುಗುಣವಾಗಿ ಮಾಡ್ತಾ ಬರ್ಬೇಕು. ಹಾಗೇನೆ ನಾವು ಮಣ್ಣನ್ನು ಹಚ್ಚುವಂಥದ್ದು, ಹುತ್ತದ ಮಣ್ಣನ್ನು ತಂದ್ಕೊಂಡು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಹಚ್ಚಿ 10 ನಿಮಿಷಕ್ಕೆ ತೊಳೆಯೋದು ಕೂಡ ಮೊಡವೆ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂತೆಯೇ ಫೇಶಿಯಲ್ ಸ್ಟೀಮ್, ಮುಖಕ್ಕೆ ಹಬೆ ತೆಗೆದುಕೊಳ್ಳುವಂಥದ್ದು. ನಾವು ಒಂದಿಷ್ಟು ನೀರನ್ನ ಕುದಿಸ್ತಾ ಆ ನೀರಿಗೆ ಸ್ವಲ್ಪ ತುಳಸಿ ಎಲೆಗಳನ್ನ ಹಾಕಿ ಅದರ ಸ್ಟೀಮ್ ಅನ್ನು ತೆಗೆದುಕೊಳ್ಳೋದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಮನೆಯಲ್ಲೇ ಮಾಡುವಂತಹ ಸರಳ ವಿಧಾನಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಸೊಪ್ಪು ತರಕಾರಿಯ ಲೇಪನ. ಈರುಳ್ಳಿ, ಪುದೀನ, ಜೇನುತುಪ್ಪ. ಈರುಳ್ಳಿ ಹಾಗೂ ಪುದೀನಗಳನ್ನು ಚೆನ್ನಾಗಿ ತೊಳೆದುಕೊಂಡು ಬೇರೆಯಾಗಿ ನೀರನ್ನು ಸೇರಿಸದೇ ರುಬ್ಬಿಕೊಳ್ಬೇಕು. ನಂತರ ಈ ಎರಡನ್ನು ಅರ್ಧ ಚಮಚದಷ್ಟು ತೆಗೆದುಕೊಂಡು ಒಂದು ಬಟ್ಲಲ್ಲಿ ಮಿಶ್ರ ಮಾಡಿ ಇದಕ್ಕೆ 2 ಹನಿಯಷ್ಟು ಜೇನುತುಪ್ಪವನ್ನು ಸೇರಿಸಿ ಕಲಸ್ರಿ. ಈ ಮಿಶ್ರಣವನ್ನ ಮೊಡವೆ ಇರುವ ಜಾಗಕ್ಕೆ ಮಾತ್ರ ಹಚ್ಚಿ, ಇದನ್ನು ಸ್ನಾನ ಮಾಡುವ 20 ನಿಮಿಷಗಳ ಮುಂಚೆ ಹಚ್ಚಿ ಹಾಗೆಯೇ ಬಿಟ್ಟುಕೊಂಡು ನಂತರ ಸ್ನಾನ ಮಾಡ್ಕೊಳ್ಳಿ. ಸ್ನಾನಕ್ಕೆ ಕಡಲೆ ಹಿಟ್ಟನ್ನು ಉಪಯೋಗಿಸಿ. ಸಾಬೂನನ್ನು ಈ ಲೇಪನ ಹಚ್ಚಿದ ಜಾಗಕ್ಕೆ ಹಾಕಬೇಡಿ. ಇದು ಬಹಳ ಅನುಕೂಲಕರವಾದಂತಹ ಒಂದು ಮೊಡವೆ ನಿವಾರಿಸುವಂತಹ ಒಂದು ಮನೆ ಮದ್ದು. ಲೋಳೆ ಸರ ಲೇಪನ. ಕೊತ್ತಂಬರಿ ಸೊಪ್ಪು, ತುಳಸಿ ಎಲೆ, ಕಸ್ತೂರಿ ಅರಿಶಿಣ ಮತ್ತು ಲೋಳೆ ಸರ ಬೇಕಾಗುವಂತಹ ಸಾಮಗ್ರಿಗಳು. ತುಳಸಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಶುದ್ಧವಾಗಿ ತೊಳೆದುಕೊಂಡು ಎರಡನ್ನು ರುಬ್ಬಿಟ್ಕೊಳ್ಳಿ. ಇನ್ನೊಂದು ಬಟ್ಲಲ್ಲಿ ಲೋಳೆ ಸರದ ತಿರುಳನ್ನು ಮಾತ್ರ ತೆಗೆದುಕೊಳ್ಳಿ ಹಾಗೂ ಅದನ್ನು ಕಿವುಚಿ ಮೆತ್ತಿಗೆ ಮಾಡ್ಕೊಳ್ಳಿ. ಈ ತಿರುಳಿಗೆ ತುಳಸಿ, ಕೊತ್ತಂಬರಿ ರುಬ್ಬಿದ್ದನ್ನು ಬೆರೆಸಿ ಮಿಶ್ರಣ ಮಾಡ್ಕೊಳ್ಳಿ. 1 ಚಿಟಿಕೆಯ ಕಸ್ತೂರಿ ಅರಿಶಿಣ ಬೆರೆಸಿ ಕಲಸಿರಿ. ಇದನ್ನ ಸ್ನಾನಕ್ಕೆ ಹೋಗುವ 20 ನಿಮಿಷ ಮುಂಚೆ ಹಚ್ಕೊಳ್ಳಿ. ಹಚ್ಚಾದ್ಮೇಲೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಕಡಲೆ ಹಿಟ್ಟಿನಿಂದ ಮುಖವನ್ನ ತೊಳ್ಕೊಳ್ಳಿ. ತುಂಬಾ ಸಹಾಯ ಆಗತ್ತೆ. ಇನ್ನು ದಾಲ್ಚಿನ್ನಿ ಚೂರ್ಣ ಲೇಪನ. ದಾಲ್ಚಿನ್ನಿಯ ಪುಡಿಗೆ ಜೇನುತುಪ್ಪವನ್ನು ಸೇರಿಸಿ ಆ ಒಂದು ಮಿಶ್ರಣವನ್ನು ಹಚ್ಕೊಳ್ಳೋದ್ರಿಂದ ಒಂದು 10 ನಿಮಿಷದ ಮೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಮೊಡವೆ ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗತ್ತೆ. ಜಾಯಿಕಾಯಿ, ನಿಂಬೆಹಣ್ಣು ಮತ್ತು ಕಸ್ತೂರಿ ಅರಿಶಿಣದ ಒಂದು ಲೇಪನದ ಬಗ್ಗೆ ಈಗ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಒಂದು ಬಟ್ಲಲ್ಲಿ 4 ರಿಂದ 5 ಹನಿ ನಿಂಬೆ ರಸ ತೆಗೆದುಕೊಳ್ಳಿ. ಇದಕ್ಕೆ 1 ಚಿಟಿಕೆಯಷ್ಟು ಕಸ್ತೂರಿ ಅರಿಶಿಣವನ್ನು ಬೆರೆಸಿರಿ. ಈ ರಸದಲ್ಲಿ ಜಾಯಿಕಾಯಿಯ ತಿರುಳನ್ನು ತೇಯಬೇಕು. ತೇಯ್ತಾ ಅದಕ್ಕೆ ತಕ್ಕಷ್ಟು ನಿಂಬೆ ರಸವನ್ನು ಸೇರಿಸ್ತಾ ಬನ್ನಿ. ಈ ಲೇಪನವನ್ನು ಮೊಡವೆ ಇರುವಂತಹ ಜಾಗಕ್ಕೆ ಹಚ್ಕೊಳ್ಳಿ. ಇದು ಕೂಡ ಖಂಡಿತವಾಗಿ ಮೊಡವೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆತ್ಮೀಯರೇ, ಅತಿ ಮಧುರ ಅಥವಾ ಜ್ಯೇಷ್ಠ ಮಧುವಿನ ಚೂರ್ಣ ಲೇಪನ. ಅತಿ ಮಧುರ ಎಷ್ಟಿ ಮಧು ಚೂರ್ಣ, ಪಪ್ಪಾಯ, ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟು ಇಷ್ಟು ಬೇಕು. 2 ಚಮಚದಷ್ಟು ಹಣ್ಣಾಗಿರುವ ಪಪ್ಪಾಯ ತಿರುಳನ್ನು ಒಂದು ಬಟ್ಲಲ್ಲಿ ತೆಗೆದುಕೋಬೇಕು. ಅದಕ್ಕೆ ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಹಾಗೂ ಹೆಸರು ಹಿಟ್ಟನ್ನು ಬೆರೆಸಬೇಕು. ಇದಕ್ಕೆ 1/4 ಚಮಚದಷ್ಟು ಎಷ್ಟಿ ಮಧು ಚೂರ್ಣವನ್ನು ಬೆರೆಸಬೇಕು. ಈ ಮಿಶ್ರಣವನ್ನ ಮುಖದ ಮೇಲೆ ಹಾಕಿ ರಬ್ ಮಾಡಬೇಕು, ಉಜ್ಜಬೇಕು, ಸ್ಕ್ರಬ್. ಈ ಸ್ಕ್ರಬ್ ಮಾಡೋದ್ರಿಂದ ಮೊಡವೆ ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗತ್ತೆ. ಆತ್ಮೀಯ ವೀಕ್ಷಕರೇ, ಇವತ್ತು ಆಹಾರದ ಬದಲಾವಣೆ ಮಾಡಬೇಕು, ನೀರನ್ನ ಜಾಸ್ತಿ ಕುಡಿಬೇಕು, ಹಣ್ಣುಗಳನ್ನ ಜಾಸ್ತಿ ಸೇವಿಸಬೇಕು, ಜೊತೆಗೆ ಈ ಮನೆ ಮದ್ದುಗಳನ್ನ ಮಾಡಿ ಮೊಡವೆಗಳಿಗೆ ಗುಡ್ ಬೈ ಹೇಳ್ಬೋದು. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ, ಈ ಮೊಡವೆ ನಿವಾರಣೆಯ ಸರಳ ಮನೆ ಮದ್ದುಗಳು ಇಷ್ಟ ಆದಲ್ಲಿ ನಿಮ್ಮ ಗೆಳೆಯರಿಗೆ, ಗೆಳತಿಯರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೇನೆ ಹೆಚ್ಚು ಜನ ಆರೋಗ್ಯದ ಭಾಗ್ಯವನ್ನು ಪಡಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾನು ಬರ್ಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ನಮ್ಮ ಚಾನೆಲ್ ನೋಡ್ತಾ ಇರಿ, ಆರೋಗ್ಯವಾಗಿರಿ.